ಹೆಬ್ಬಾಗಿಲು ಕಲಬುರಗಿಯಿಂದ ಈ ದೇಶದಲ್ಲಿ ವಿಷ ಬೀಜವನ್ನು ಬಿತ್ತುತ್ತಿರುವಂಥ BJPಗರಿಗೆ, ಈ ದೇಶದಲ್ಲಿ ಅಶಾಂತಿಯನ್ನು ಸೃಷ್ಟಿಸಿರುವ BJPಯವರಿಗೆ, ಈ ದೇಶದಲ್ಲಿ ಧರ್ಮಗಳ ಮಧ್ಯೆ ಜಗಳ ಹಚ್ಚಲಿಕ್ಕೆ ಒಂದು ಪ್ಲ್ಯಾನ್ ಮಾಡ್ತಾ ಇರುವಂಥ RSSನವರಿಗೆ ಇವತ್ತು ಒಂದು ಬಹಳ ಮಹತ್ತರವಾದ ಸಂದೇಶ ನಾವು ಕಲಬುರಗಿಯಿಂದ ಕೊಟ್ಟಿದ್ದೀವಿ. ಇವತ್ತು ಕಲಬುರಗಿ ಜಿಲ್ಲಾ ನಾಗರಿಕ ಹೋರಾಟ ಸಮಿತಿ ವತಿಯಿಂದ ಕಲಬುರಗಿ ಜಿಲ್ಲೆಯಲ್ಲಿರುವಂಥ ಎಲ್ಲ ಜನ, ಎಲ್ಲ ಜಾತಿ, ಎಲ್ಲ ಧರ್ಮದವರು ನಾವೆಲ್ಲರೂ ಸೇರಿಕೊಂಡು ಇವತ್ತು BJPಯ ನಾರಾಯಣ ಸ್ವಾಮಿಗೆ ಒಂದು ಮೆಸೇಜನ್ನು ಕೊಟ್ಟಿದ್ದೇವೆ. ನೀವು ಮಾಡಿರುವಂಥ ಕೆಟ್ಟ ಹೇಳಿಕೆ, ಆ ಒಂದು ಕೆಟ್ಟ ಹೇಳಿಕೆ ನಿಮ್ಮ ಮನಸ್ಥಿತಿ ಎಂಥದಂತ ತೋರಿಸ್ತದೆ, ನಿಮ್ಮ ಬುದ್ಧಿ ಎಷ್ಟಂತ ತೋರಿಸ್ತದೆ. ಅಂಥ ಒಂದು ಕೆಟ್ಟ ಹೇಳಿಕೆ ಕೊಡುವವರಿಗೆ ನೀವು ಈ ಜಿಲ್ಲೆಯಲ್ಲಿ ಬಂದು ಮುಂದೆ ಇಂಥದ್ದೇನಾದರೂ ಹೇಳಿಕೆ ಕೊಟ್ಟರೆ ಅದನ್ನು ನಾವೆಂದೂ ಸಹಿಸೋದಿಲ್ಲ, ನಿಮಗೆ ತಕ್ಕ ಪಾಠ ಕಲಿಸ್ತೀವಿ ಅಂತ ನಾವು ಕಲಬುರಗಿಯಿಂದ ಸಾವಿರಾರು ಸಂಖ್ಯೆಯಲ್ಲಿ ಸೇರಿ ಇವತ್ತು ಒಂದು ಸುದ್ದಿಯನ್ನು ಮೆಸೇಜನ್ನು ಕೊಟ್ಟಿದ್ದೇವೆ. ಇಲ್ಲಿ ಬಂದು ಭಾಗವಹಿಸಿರುವಂಥ ಎಲ್ಲ ನಾಗರಿಕರಿಗೆ, ಇವತ್ತು ಪ್ರಿಯಾಂಕ್ ಖರ್ಗೆಜಿಯವರ ಅಭಿಮಾನಿಗಳಿಗೆ, ಇವತ್ತು ಈ ಜಿಲ್ಲೆಯಲ್ಲಿರುವಂಥ ಬುದ್ಧಿವಂತರಿಗೆ ಎಲ್ಲರೂ ಏನು ಇಲ್ಲಿ ಬಂದು ಸಪೋರ್ಟ್ ಮಾಡಿದರೆ ತಮ್ಮೆಲ್ಲರಿಗೂ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಸರ್, ಎಷ್ಟು ಜನ ಸೇರಿದ್ರು ಭಾಗವಹಿಸಿದ್ರು? ಇವತ್ತು ಕಲಬುರಗಿಯಲ್ಲಿ ಸುಮಾರು ನೋಡಿರಿ ಅದು 20,000ವರೆಗೂ ಇವತ್ತು ಕಲಬುರಗಿಯಲ್ಲಿ ನಾವು ಸೇರಿ ಇವತ್ತು BJPಗೆ ಒಂದು ಸಂದೇಶ ಕೊಟ್ಟಿದ್ದೀವಿ. ಅವರ ಮಾಡಿರುವಂಥ ತಪ್ಪು, ಅವರ ಕುತಂತ್ರ ಎಂದೂ ಕಲಬುರಗಿಯಲ್ಲಿ ನಡೆಯಲ್ಲ. ಆ ಬೆಂಕಿ ಹಚ್ಚುವಂಥ ಏನು ಕುತಂತ್ರ ಇದೆ ಅದು ಈ ಕಲಬುರಗಿ ಜಿಲ್ಲೆಯಲ್ಲಿ ಎಂದೂ ನಡೆಯಲ್ಲ. ಹೀಗಾಗಿ ನಾವೆಲ್ಲರೂ ಇಲ್ಲಿ ಒಂದಿದ್ದೇವೆ, ನಾವೆಲ್ಲರೂ ಅಣ್ಣ ತಮ್ಮಂದಿರಿದ್ದೇವೆ. ನಾವು ಸಾವಿರಾರು ಸಂಖ್ಯೆಯಲ್ಲಿ ಇವತ್ತು ಜನ ಸೇರಿದ್ದೇವೆ. ಇದನ್ನು ನೋಡಿ ಇವತ್ತು ಬುದ್ಧಿ ಇಲ್ಲದ ನಾರಾಯಣ ಸ್ವಾಮಿ, ಇವತ್ತು ಬುದ್ಧಿಗೆ ಅಯೋಗ್ಯವಾಗಿರುವಂಥ N. ರವಿಕುಮಾರ್ ಇವತ್ತು ಬುದ್ಧಿ ಕಲಿತು ಇಂಥವ್ರನ್ನ ಇಟ್ಕೊಂಡಿರುವಂಥ BJP ಇವತ್ತು ತಕ್ಕ ಪಾಠ ಕಲಿತಾ ಇದೆ. ಇವತ್ತು ಸರ್ಕಾರದಿಂದ ಹೊರಗಿದೆ. ಇವತ್ತು ಅವರ ಸರ್ಕಾರ ಇಲ್ಲಿ ಬಂದಿಲ್ಲ ಅಂದರೂ ಕೂಡ ಅವರು ಬುದ್ಧಿ ಬಿಡ್ತಾ ಇಲ್ಲ. ಈ ನರಿ ಬುದ್ಧಿ ಮುಂದೆ ಮಾಡಬಾರ್ದು ಅಂತ ನಾವು ತಾಕೀತು ಮಾಡ್ತಾ ಇದ್ದೀವಿ. ನಮ್ಮ ಹೆಸರು ಲಚ್ಚಪ್ಪ ಜಮಾದಾರ್, ಕಾಂಗ್ರೆಸ್ ಪಕ್ಷದ ಮುಖಂಡ. ट्रायंगल जो है ये एक मैसेज देता है शहर ये अमन और शांति है। 50 साल से हमारे नेता मल्लिकार्जुन खड़गे साहब ಪ್ರತಿಯೊಬ್ಬ ಸಂವಿಧಾನಬದ್ಧವಾಗಿ ಯಾರು ಎಷ್ಟು ಜನಸಂಖ್ಯೆ ಇದೆ ಆ ಎಲ್ಲ ಜನಾಂಗವೂ ಕೂಡ ಅವ್ರ ಜೊತೆಗಿದೆ. ಹಾಗಾಗಿ ಪ್ರಿಯಾಂಕ್ ಖರ್ಗೆ ಅವರು ನಿಮ್ಮ ಯಾವುದೇ ಮಾತಿಗೂ ಕೂಡ ಹೆದರೋದಿಲ್ಲ, ಯಾವುದೇ ಮಾತಿಗೆ ಎದೆಗುಂದೋದು ಇಲ್ಲ. ಅವ್ರ ಜೊತೆಗೆ ಇಡೀ ಕರ್ನಾಟಕದ, ಇಡೀ ಕಲಬುರಗಿ ಜಿಲ್ಲೆ ಇವತ್ತು ಅವ್ರ ಜೊತೆಗಿದೆ ಅಂತಕ್ಕಂಥ ಸಂದೇಶನ ಈ ಪ್ರತಿಭಟನೆ ಮೂಲಕ ನಾವೆಲ್ಲ ಕೊಟ್ಟಿದ್ದೀವಿ. ಹಾಗಾಗಿ ಈ ಪ್ರತಿಭಟನೆಯಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ಸಂವಿಧಾನದ ಆಶಯಗಳನ್ನು ಎತ್ತಿಡ್ತಕ್ಕಂಥ ಬಂಧುಗಳೇನು ಭಾಗವಹಿಸಿದ್ರಿ ಅವರಿಗೆಲ್ಲರೂ ಕೂಡ ನಾವು ಕೂಡ ಈ ಕಲಬುರಗಿ ನಾಗರಿಕ ಹೋರಾಟ ಸಮಿತಿಯಿಂದ ಉತ್ಪೂರ್ವಕವಾದ ಧನ್ಯವಾದಗಳನ್ನು ತಿಳಿಸ್ತೇನೆ.